ತಾಂತ್ರಿಕತೆ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಅಂದ್ರೆ ಮೊದಲನೇದಾಗಿ ಯಾವ ವಿಷಯವನ್ನ ತಿಳ್ಕೊಬಹುದು? ಅಂದ್ರೆ ಇದು ವರ್ಕೌಟ್ ಆಗತ್ತಾ, ವರ್ಕೌಟ್ ಆಗಲ್ವಾ, ತಾಯ್ತಗಳಿಗೆ ಏನೇನಿಗೆ ಕೆಲ್ಸಕ್ಕೆ ಬರುತ್ತೆ, ಯಾವ್ದು ರೀತಿ ಈ ತಾಯಿಗಳು ವರ್ಕ್ ಆಗತ್ತೆ, ಜ್ವರ ಬಂದಕ್ಕೆ ತಾಯ್ತ ಹಾಕ್ಸ್ತಾರೆ, ಬಾಲಗ್ರಹ ಹಾಕ್ಸ್ತಾರೆ, ಮಾಟ ಮಂತ್ರ ಅಂತ ಹೇಳಿದ ತಕ್ಷಣ ಭಯ ಬೀಳೋದಲ್ಲ. ಪ್ರಾಣನೂ ಹೋಗ್ಬೋದು, ಪ್ರಾಣನೂ ಬದುಕಿಸ್ಬೋದು. ತಂತ್ರದಲ್ಲಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ತುಂಬಾ ಇದೆ. ಹೆಣ್ಣು ಗಂಡು ಇಷ್ಟಪಡೋದು ಬೇರೆ ತರ ಇರುತ್ತೆ. ವಿದ್ಯೆನ ಅಡ್ಡ ಇಟ್ಕೊಂಡು ಆ ವಿದ್ಯೆದಲ್ಲಿ ಹೆಣ್ಣನ್ನು ಬಳಸ್ಕೊಂಡು ತುಂಬಾ ತಪ್ಪು. ಥರವನ್ನ ಹೆಣ್ಣು ಮಕ್ಕಳನ್ನ ಬಳಸ್ಕೊಂತೀವಿ ಅಂದ್ರೆ ಖಂಡಿತ ಅದರಷ್ಟು ಶಾಪ ಯಾವುದೇ ಇಲ್ಲ, ಅದರಷ್ಟು ಕೆಟ್ಟದ್ದು ಯಾವುದೇ ಇಲ್ಲ. ಸಾಕಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇರ್ತಾರೆ. ಸೊ ಅವರಿಗೆ ನೀವೇನಾದ್ರೂ ಒಂದು ಸಲಹೆ ಅಥವಾ ಇದರಲ್ಲಿ ಸಂಭೋಗ ವಶೀಕರಣ ಅಂತ ಬರುತ್ತೆ. ಮತ್ತೆ ಆ ಹುಡುಗಿ ಪಾಳು ಇವನ ಬಾಳು ಏನಾಗತ್ತೆ ಅಂದ್ರೆ ಇವನಲ್ಲ ಇನ್ನೊಬ್ಬನು, ಇವನಲ್ಲ ಇನ್ನೊಬ್ಬನು, ಇವನಲ್ಲ ಇನ್ನೊಬ್ಬನು. ಈ ಇನ್ಸ್ಟಾಗ್ರಾಮ್ದಲ್ಲಿ ಕೆಲವೊಂದು ಪೇಜ್ ನೋಡ್ತಾ ಇರ್ತೀನಿ, ಸಂಭೋಗ ವಶೀಕರಣ ಮಾಡಲಾಗುತ್ತದೆ, ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ವಶೀಕರಣ ಅನ್ನೋದು ಒಳ್ಳೇದಾ ಕೆಟ್ಟದಾ? ಈ ಥರ ನೆಕ್ಸ್ಟ್ ಟೈಮ್ ನನಗೆ ಬಂದರೆ ದಯವಿಟ್ಟು ಹೇಳ್ತೀನಿ, ನಾನೇ ಮೀಡಿಯಂ ಕರೆಸಿ ಮುಂದೆ ಕೊಡಿಸ್ತೀನಿ. ನಮ್ಮ ಕರ್ನಾಟಕಕ್ಕೆ ಒಂದು ಬೆಲೆ ಇದೆ, ನಮ್ಮ ಸನಾತನ ಧರ್ಮಕ್ಕೊಂದು ಬೆಲೆ ಇದೆ. ಆ ಧರ್ಮ ವಿರೋಧಿಗಳನ್ನು ನಾನು ಸುಮ್ಮನೆ ವಿದ್ಯೆಯನ್ನು ಮಾಡ್ತೀನಿ, ಸುಮ್ಮನೆ ಮಾಟ ಮಂತ್ರ ಮಾಡ್ತೀನಿ. ನಿಮ್ಮ ಹತ್ರ ವಿದ್ಯೆ ಇದ್ದರೆ ಖಂಡಿತ ಒಳ್ಳೇದು ಮಾಡಿರಿ. ನನ್ನ ಹತ್ರ ಬಾ, 1000 ಮೂಲಕ ಹೇಳ್ಕೊಡ್ತೀನಿ. ಸಾಲಲ್ವಾ? 5000 ಮೂಲಕ ಹೇಳ್ಕೊಡ್ತೀನಿ. ವಿದ್ಯೆ 5 ಥರ ಅಲ್ಲ, ಒಂದು ವಿದ್ಯೆನ 60 ಥರ ಹೇಳ್ಕೊಡ್ತೀನಿ. ಅದೇ ಒಂದು ವಶೀಕರಣ ವಿದ್ಯೆನ 60 ಥರ ಹೇಳ್ಕೊಡ್ತೀನಿ. ಅಥವಾ ತುಂಬಾ ಬೇಜಾರಾದಂತಹ ವಿಷಯ ಯಾವ್ದಾದ್ರು ಹಂಚ್ಕೊಬೇಕು ಅಂತ? ಭೂಮಿ ವಿಚಾರ. ತಂದೆನೇ ಮಗನ ಮೇಲೆ ಮಾಡಿಸೋದು, ಮಗನೇ ತಂದೆ ಮೇಲೆ ಮಾಡಿಸೋದು, ತಾಯಿ ಮಗನ ಮೇಲೆ ಮಾಡಿಸೋದು ತುಂಬ 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 ಇದೆ. 98% ಭೂಮಿ ವಿಚಾರಕ್ಕೆ.